ನೋಡಿ, ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ, ಒಂದು ಯಾವುದಾದ ಒಂದು ಗುರಿ ಇಟ್ಟರೆ, ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂಥ ನೇಚರು ಮೋದಿಯವರಿಗಿದೆ. ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗೂ ನಾನು ನೋಡಿದ್ದೀನಿ. ಆರ್ ಡಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅಲ್ಲಿ ಹೋಗಿದ್ದೆ ಒಂದು ವಾರ ನಾನು. ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ. ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ. ಇದೊಂದು ಸಾಧನೆ ಮಾಡ್ಬೇಕಂದ್ರೆ ಮಾಡೋದಿಲ್ಲ. ಈಗ 26 ಜನ ಅಮಾಯಕರನ್ನ, ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರಗಾಮಿಗಳು ಮಾಡಿದರು. ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್. ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು, ಡೆಫಿನೆಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ. ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ಧ್ವಂಸ ಮಾಡಿ ನೂರಾರು ಉಗ್ರಗಾಮಿಗಳು ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ. ಮತ್ತು ಸೈನಿಕರ ಪರಿಶ್ರಮ ಅವರು ಚಾಕಚಕ್ಯತೆ ಇದರ ಮೇಲೆ ಇನ್ವಾಲ್ವ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈಗ ಅಷ್ಟಾದ ಮೇಲೆ ಏರ್ ಸ್ಟ್ರೈಕ್ ಆಯಿತು. ಆದಮೇಲೆ ಮುಂದೆ ಮತ್ತೆ ಅವರು ಕೌಂಟರ್ ಅಟ್ಯಾಕ್ ಮಾಡಿದಾಗ ಅವಾಗೂ ಬಿಡಲಿಲ್ಲ. ಅವಾಗೂ ಸಹಿತ ಅವರ ಡ್ರೋನ್ಗಳನ್ನು, ಅದು ನಮ್ಮ ಸ್ವದೇಶಿ ನಿರ್ಮಿತ ಆದಂಥ ಬ್ರಹ್ಮೋಸ್. ಯಾಕಂದ್ರೆ ನಾನು ಡಿಫೆನ್ಸ್ ಕಮಿಟಿಯಲ್ಲಿ ಇದ್ದೇನೆ. ನಾನು ಇದಕ್ಕೆ ಹೋಗಿದ್ದೆ, ತ್ರಿವೇಂದ್ರಮ್ಗೆ ಮತ್ತು ಹೈದರಾಬಾದ್ಗೆ ಹೋಗಿದ್ದೆ, ಎಲ್ಲಿ DRDO ಆಫೀಸ್ಗೆ ಹೋಗಿದ್ದೆ, ಎಲ್ಲಿ ಬ್ರಹ್ಮೋಸ್ ತಯಾರಿ ಆಗ್ತವೆ ಅಲ್ಲಿನೂ ಸಹಿತ ವಿಸಿಟ್ ಮಾಡಿದ್ದೆ. ಅವತ್ತು ನಮ್ಮ ಅಲ್ಲಿ ಹಿರಿಯ ಅಧಿಕಾರಿ ಹೇಳಿದರು, ಇದು ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾದಂಥದ್ದು ಬ್ರಹ್ಮೋಸ್ತ್ರ ಅನ್ನುವಂಥದ್ದನ್ನು ಅವತ್ತು ಹೇಳಿದರು. ಅದು ನನಗೆ ಇಷ್ಟು ಸಡನ್ನಾಗಿ ಕೆಲವೇ ದಿವಸಗಳಲ್ಲಿ ಅದು ಪ್ರಯೋಗ ಆಗ್ತದೆ ಅಂತ ನಾನು ಕಲ್ಪನೆ ಮಾಡಿರಲಿಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ. ಇವತ್ತು ಅದರ ಶಕ್ತಿ ಏನು ಅನ್ನೋದು ಗುರುತಾಗಿದೆ. ಮತ್ತು ಅಷ್ಟೇ ಅಲ್ಲ, ಅವಾಗ ಹೇಳ್ತಿದ್ರು ನಮ್ಮ ಇಂಜಿನಿಯರಿಂಗ್ ವಿಜ್ಞಾನಿಗಳು ಹೇಳ್ತಿದ್ರು ಅಲ್ಲಿ ನಮ್ಮ ಮೀಟಿಂಗ್ ಆದಾಗ, ಇಲ್ಲ ರೀ ಈಗಾಗಲೇ ನಮಗೆ ಕೆಲವೊಂದು 3-4 ಕಂಟ್ರಿಗಳಿಂದ ಆರ್ಡರ್ಸ್ ಬರ್ತಾ ಇದ್ದಾವೆ, ಇದು ಉತ್ಪಾದನೆ ಮಾಡಿ ನಮ್ಗೆ ಕಳಿಸ್ಕೊಡ್ರಿ ಅಂತೇಳಿ. ಈಗ ಮತ್ತು ಅದು ಇನ್ನೂ ಜಾಸ್ತಿ ಆಗಿದೆ. ಈಗ ಇದಾದಮೇಲೆ ಅದು ಸಕ್ಸಸ್ ಆದಮೇಲೆ ಇನ್ನೂ ಜಾಸ್ತಿ ಆಗಿದೆ. ಅಂದರೆ ಮೊದಲು ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತೊಗೊಂಬರ್ತಿದ್ವಿ, ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತೊಗೊಂಬರ್ತಿದ್ವಿ, ಖರೀದಿ ಮಾಡ್ತಿದ್ವಿ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಬೇರೆ ದೇಶಗಳಿಗೆ ಹೋಗುವಂಥದಕ್ಕೆ ವ್ಯವಸ್ಥೆ ಏನಾಗಿದೆಯಲ್ಲ, ಇದು ಮೋದಿಜಿಯವ್ರ ಕಾಲದಲ್ಲಿ ಮಾತ್ರ. ಕಾಂಗ್ರೆಸ್ ಕಾಲದಲ್ಲಿ ಯಾಕಾಗಿಲ್ಲ? ಯಾವಾಗಲೂ ಬೇರೆ ದೇಶದಿಂದ ಶಸ್ತ್ರಾಸ್ತ್ರ ತರುವಂಥ ಕೆಲಸ ಮಾಡ್ತಿದ್ರು, ಖರೀದಿ ಮಾಡ್ತಿದ್ರು. ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂಥ ಶಸ್ತ್ರಾಸ್ತ್ರಗಳಿಂದ ನಾವು ಹೊಡೆದಾಗ್ತಿದ್ದೇವೆ. ಇಡೀ ಜಗತ್ತಿಗೆ ಒಂದು ಸಂದೇಶ ಹೋಗಿದೆ. ಈ ರೀತಿಯಾದಂಥ ಒಂದು ವಾತಾವರಣ ಬಹುಶಃ ದೇಶದಲ್ಲಿ ಯಾವಾಗೂ ಇರಲಿಲ್ಲ. ಅದಕ್ಕಾಗಿ ಒಂದು ನಾನು ಹೇಳ್ತೀನಿ, ಇವತ್ತು ಎಲ್ಲ ರೀತಿಯಾದಂಥದ್ದು ಎಲ್ಲ ವಿದೇಶಿಗಳನ್ನು ವಿದೇಶಗಳಲ್ಲಿ ಇವತ್ತು ಪಾಕಿಸ್ತಾನ ಮಾಡಿದಂಥ ತಪ್ಪನ್ನು ಉಗ್ರಗಾಮಿಗಳಿಗೆ ಏನೊಂದು ಉತ್ತೇಜನ ಕೊಡ್ತಾ ಇದೆ, ಇದು ಹೇಳುವಂಥ ಕೆಲಸವೂ ಆಗಬೇಕು. ಕೇವಲ ನಾವಿಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ, ನಮ್ಮ ದೇಶದಲ್ಲಿರುವಂಥ ಪ್ರಮುಖ ರಾಜಕಾರಣಿಗಳು, ಅದರಲ್ಲಿ ಎಲ್ಲ ಪಾರ್ಟಿ ಸರ್ವಪಕ್ಷಗಳ ರಾಜಕಾರಣಿಗಳ ಒಂದು ತಂಡವನ್ನು ಬೇರೆ ಬೇರೆ ದೇಶಗಳಿಗೆ ಇವತ್ತು ಈ ರೀತಿಯಾದಂಥ ಒಂದು ಏನು ಮನ್ನಿದ ಆದಂಥ ಯುದ್ಧ ಇರ್ಬೋದು, ಅಟ್ಯಾಕ್ ಇರ್ಬೋದು, ಉಗ್ರಗಾಮಿಗಳ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಿರ್ಬೋದು, ಪಾಕಿಸ್ತಾನದ ಮೇಲೆ ಅಟ್ಯಾಕು, ಪಾಕಿಸ್ತಾನ ಏನು ತಪ್ಪು ಮಾಡ್ತಾ ಇದೆ ಇದೆಲ್ಲವನ್ನು ತಿಳಿಸಿ ಹೇಳುವಂಥದ್ದು, ಕನ್ವಿನ್ಸ್ ಮಾಡುವಂಥದ್ದು ಹಲವಾರು ದೇಶಗಳಿಗೆ ಒಂದು ಡೆಲಿಗೇಷನ್. ಫಸ್ಟ್ ಟೈಮ್ ಬಹುಶಃ ಯಾವುದೇ ನಮ್ಮ ದೇಶದ ಇತಿಹಾಸದಲ್ಲಿ ಈ ರೀತಿ ಆಲ್ ಪಾರ್ಟಿ ಡೆಲಿಗೇಷನ್ ಕಳಿಸುವಂಥ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಇವತ್ತು ಎಲ್ಲ ಪಕ್ಷದವರು ಇದಕ್ಕೆ ಒಪ್ಕೊಂಡಿದ್ದು ಒಂದು ಸಂತೋಷದ ಸಂಗತಿ. ಎಲ್ಲರೂ ಕೂಡ್ಕೊಂಡು ಇವತ್ತು ಕೆಲಸ ಮಾಡಿದಾಗ ದೇಶಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯ. ಮೋದಿಯವರ ಈ ಒಂದು ರಾಜತಾಂತ್ರಿಕವಾದಂಥ ಒಂದು ನಡೆ ಇದೆಲ್ಲ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನು ಕಮಿಂಗ್ ಡೇಸ್ ಇದು ಭಾಳ ಫ್ರೂಟ್ಫುಲ್ ಆಗ್ತದೆ ಮತ್ತು ಒಳ್ಳೆಯ ರೀತಿಯಾದಂಥ ರಕ್ಷಣೆ ನಮ್ಮ ದೇಶಕ್ಕೆ ಸಿಗ್ತದೆ. ಈಗ ನರೇಂದ್ರ ಮೋದಿಯವರು ಕಾಶ್ಮೀರ ಬಾರ್ಡರ್ಗಳಿಗೆ ವಿಸಿಟ್ ಕೊಡ್ತಕ್ಕಂಥ ಪ್ಲಾನ್ ಇದೆ, ಆ ಬಗ್ಗೆ ಟೀಕೆ ಮಾಡ್ತಾರೆ. ಈಗ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಿದ್ದಾರೆ. ಅದು ಏನಾಗಿದೆ, ಮೋದಿಜಿಯವರ ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡೋದಾಗಿದೆ. ಪ್ರತಿಯೊಂದು ಹೆಜ್ಜೆಯನ್ನು ಅವರೇನು ಎಲ್ಲಿ ಹೋದ್ರೆ, ಭಾಷಣ ಮಾಡಿದ್ರೆ, ಮಾತಾಡಿದರೆ ನೀವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸವರು ಇಲ್ಲಿವರೆಗೆ ಏನೂ ಮಾಡಲಿಲ್ಲ. ಆದರೆ ಇವತ್ತು ಏನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋದು. ಬಾರ್ಡರ್ವರೆಗೆ ಇವತ್ತೊಬ್ಬ ಪ್ರಧಾನಮಂತ್ರಿ ಹೋಗ್ತಾನಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ, ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ದ ಸಮೀಪ ಹೋಗಿ ಇವತ್ತು ಅಲ್ಲಿ ಜನರ ಉದ್ದೇಶಿಸಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರಂದ್ರೆ ಅದು ಅಪ್ರಿಷಿಯೇಟ್ ಮಾಡಬೇಕು. ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಬಾರ್ಡರ್ಗೆ, ಯಾರು ಬೇಡ ಅಂತಾರೆ, ಅವರು ಹೋಗಿ ಸಮಾಧಾನ ಮಾಡಲಿ, ಭೇಟಿಯಾಗಲಿ ಅವರು ಸಂತ್ರಸ್ತರನ್ನ. ಅದು ಬಿಟ್ಟು ಮೋದಿಜಿಯವ್ರ ಪ್ರತಿಯೊಂದು ಹೆಜ್ಜೆನೂ ಟೀಕೆ ಮಾಡುವಂಥದ್ದು. ಇವತ್ತು ಕಾಂಗ್ರೆಸ್ಸಿನ ಕೆಲವು ಶಾಸಕರು, ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದರೆ ನಾಚಿಕೆ ಬರಬೇಕು ಇವ್ರಿಗೆಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನಾರು ನಾಚಿಕೆ ಇದ್ದರೆ, ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು. ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ
ಹೀಗಾಗಿ ಈ ರೀತಿಯಾದ ಚಿಲ್ಲರೆ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ. ನಾ ಹೇಳ್ತೀನಿ, ಇವತ್ತು ಸಂತೋಷ್ ಲಾಡ್ ಇರ್ಬೋದು ಇಲ್ಲಿ, ಅಥವಾ ಮೊನ್ನೆ ಕೊಯತ್ತೂರು ಮಂಜು ಇರ್ಬೋದು, ಕೊಟ್ಟೂರು ಮಂಜು ಇರ್ಬೋದು. ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲಲ್ಲ, ಇವರೆಲ್ಲ ಕೋಲಾರ ಲೀಡರು, ಇನ್ನೊಬ್ರು ಇಲ್ಲೇ ಕಲಗಟ್ಟಿಗೆಯವರು. ಆದರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಚಿದಂಬರಂ ಯಾವ ರೀತಿ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಆ ರೀತಿ ಮನೀಶ್ ತಿವಾರಿ ಅಂದರೆ ಯಾವ ರೀತಿ ಮ್ಯಾಚ್ಯೂರ್ಡ್ ಲೀಡರ್ಸ್ ಇರ್ತಾರೆ, ಅದು ಯಾವುದೇ ಪಾರ್ಟಿ ಇರಲಿ, ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಆದರೆ ಇಮ್ಯಾಚ್ಯೂರ್ಡ್ ಇಂಥ ಚಿಲ್ಲರೆ ಬುದ್ಧಿಯ ಜನ ಇದಾರಲ್ಲ, ಕೇವಲ ಪ್ರಚಾರಕ್ಕೆ ಸಲುವಾಗಿ ಈ ರೀತಿ ಅದರಿಂದ ಏನೋ ಹೈಕಮಾಂಡ್ ಪ್ಲೀಸ್ ಮಾಡುವ ಸಲುವಾಗಿ ಏನೋ ಈ ರೀತಿ ಹೇಳಿಕೆ ಕೊಡ್ತಾರೆ, ಚಿಲ್ಲರೆ ಹೇಳಿಕೆ. ಇದರಿಂದ ಅವರೇನು ಉದ್ಧಾರ ಆಗೋದಿಲ್ಲ ಮತ್ತು ಮೋದಿಯವರ ಇಮ್ಯಾಜಿಗೆ ಏನು ಧಕ್ಕಿನೂ ಆಗೋದಿಲ್ಲ. ಮೋದಿಯವ್ರ ಮುಂದೆ ಇವರೇನೋ ಅಲ್ಲ ಅಂತ ನಾನು ಹೇಳ್ತೇನೆ. ಈಗ ಕಾಂಗ್ರೆಸ್ಗೆ 2020ಕ್ಕೆ 2 ವರ್ಷ ಪೂರೈಕಾಗ್ತದೆ. ಸಮಾವೇಶ ಮಾಡ್ತೇವೆ ವಿಜಯನಗರ ಜಿಲ್ಲೆ ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧಿ ಮುಖರ್ಜಿಗೆಲ್ಲ ಬರ್ತದೆ. ನಿಮ್ಮ ಸಾಧನೆಗಳನ್ನು ಜನ 2 ವರ್ಷದ ಸಾಧನೆ ಏನಂತ ನಾನು ಕೇಳ್ತೇನೆ, ಇವತ್ತು ಪ್ರಶ್ನೆ ಕೇಳ್ತೇನೆ. ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಈ ಸಾಧನೆ ಸಮಾವೇಶ ಮಾಡ್ತೀರಿ ಅಂತ ಹೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾನು ಕೇಳ್ತಾ ಇದ್ದೇನೆ. ಸುಮ್ಮನೆ ಏನೋ ಒಂದು ಹವಾ ಮಾಡೋ ಸಲುವಾಗಿ ಮಾಡಿದರೆ ಜನ ನಿಮ್ಮನ್ನು ಒಪ್ತಾ ಇಲ್ಲ. ಈಗಾಗಲೇ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ. ಯು ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ. ಕರಪ್ಷನ್ನು ಟೂ ಮಚ್ ಆಗಿದೆ. ಭಾಳ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕರಪ್ಷನ್ ಆಗಿದೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಹಣ ಇಲ್ಲದೆ ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಸಂಕರು 2-3 ವರ್ಷದ ಬಿಲ್ ಪೇಮೆಂಟ್ ಆಗಲಾರ್ದೇ ಸುಸೈಡ್ ಮಾಡುವಂಥದ್ದು. ಈಗಾಗಲೇ ಸುಸೈಡ್ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ, ಇನ್ನು ಉಳಿದವರು ಸುಸೈಡ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಂಥ ಅಭಿವೃದ್ಧಿ ಕೆಲಸ ಶೂನ್ಯ. ಕಾಂಗ್ರೆಸ್ಸಿನ ಶಾಸಕರು ಯಾರೋ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಗೆ ಏರ್ಪೋರ್ಟ್ನಲ್ಲಿ ಮತ್ತೊಂದು ಕಡೆ ಬಂದಾಗ ಸಿಕ್ಕಾಗ ಹೇಳ್ತಾರೆ, ಪರ್ಸನ್ ಸಿಕ್ಕಾಗ ನಮ್ಮ ಪರಿಸ್ಥಿತಿ ಭಾಳ ದಯನೀಯವಾಗಿದೆ, ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮ ಕಡೆ 1 ಪೈಸಾ ಹಣ ಇಲ್ಲ. ನಾವು ಎಷ್ಟೋ ಸಲ CM DCM ದುಂಬಾಲ್ ಬಿದ್ದರು, ಅವರು ಸಬೂಬಿ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ. ಬರೀ ಇದಕ್ಕೆ ಈ ಗ್ಯಾರಂಟಿ ಅಂಥೇಳಿ ಒಂದು 50,000 60,000 ಕೋಟಿ ಹಣ ಕೊಡೋದಾಯ್ತು. ಅದರಿಂದ ಯಾರಿಗೆ ಏನು ಲಾಭ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟ್ ಇದೆ, ಕೃಷ್ಣ ಮೇಲ್ದಂಡೆ. ನಾನು ಮುಖ್ಯಮಂತ್ರಿ ಇದ್ದಾಗ ಅವತ್ತಿನ ಎಸ್ಟಿಮೇಟ್ ಪ್ರಕಾರ 17,000 ಕೋಟಿ, 17,500 ಕೋಟಿ ಇತ್ತು. ಆಮೇಲೆ 50,000 ಕೋಟಿ ಆಯಿತು. ಇವತ್ತು ಅದರ ಕ್ಯಾಲ್ಕುಲೇಷನ್ನು ನೀರಾವರಿ ಇಲಾಖೆ ಅಧಿಕಾರಿ ಹೇಳೋ ಪ್ರಕಾರ 1 ಲಕ್ಷ ಮೇಲಿದೆ. ಇವತ್ತು ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ 3ನೇ ಹಂತದ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಇವತ್ತು 1 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬೇಕು. ಆಯ್ತಪ್ಪ, ಗ್ಯಾರಂಟಿ ಹಣ ಅದಕ್ಕೆ ಉಪಯೋಗ ಮಾಡಲ್ಲ. ಒಂದು ಸಲ ಕಾಯಮಾಗಿ ಅಲ್ಲಿ ಏನು ನಮಗೇನು ಕಾನೂನುಬದ್ಧವಾಗಿ ಎಷ್ಟು ನಮಗೆ ಸೇರಿದೆ ಆ ನೀರನ್ನು ಉಪಯೋಗ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಆಲ್ಮಟ್ಟಿ ಆ ಡ್ಯಾಮಿನ ಎತ್ತರ ಮಾಡಬೇಕನ್ನುವಂಥದ್ದು ಆಗಿದ್ರು ಸದ್ಯಕ್ಕೆ ಕೋರ್ಟ್ ಆರ್ಡರ್ ಇದ್ದರು, ನಾವು ಹೆಚ್ಚಳ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಹಣ ಇಲ್ಲ ನಮ್ಮ ಕಡೆ. ಈ ರೀತಿ ರಾಜ್ಯ ಸರ್ಕಾರದ ಪರಿಸ್ಥಿತಿ ಇದ್ದಾಗ ಇನ್ನು ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಇನ್ನು ನೀವು ಈ ಸೋಮಣ್ಣವ್ರು ಹೇಳಿದರು ಎಷ್ಟೋ 8,000 ಕೋಟಿ ಎಷ್ಟೋ ರಾಜ್ಯ ಸರ್ಕಾರದ ಹಣ ಬರಬೇಕಾಗಿದೆ. ನಾನೀಗ ಪ್ರತಿ ಹಂತದಲ್ಲಿ ಬೆಳಗಾವದಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದೇನೆ. ಲ್ಯಾಂಡ್ ಎಕ್ವಿಷನ್ಗೆ ಹಣ, ರೈಲ್ವೆ ಲ್ಯಾಂಡ್ ಎಕ್ವಿಷನ್ಗೆ ಹಣ ಯಾರು ಕೊಡಬೇಕು? ರಾಜ್ಯ ಸರ್ಕಾರ ಕೊಡಬೇಕು ಒಪ್ಪಂದದ ಪ್ರಕಾರ. ಇವತ್ತು DC ನಾವು ಭಾಳ ಸಲ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಏನು ಹಣ ಕೊಡಬೇಕು, ಅಕ್ವಿಷನ್ ಸ್ಟಾರ್ಟ್ ಆಗ್ತದೆ, ಅವಾರ್ಡ್ ಅಮೌಂಟ್ ಕೊಡ್ಲಿಕ್ಕೆ ಸಾಧ್ಯತೆ. ಯಾವುದು ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಈ ಸರ್ಕಾರದಲ್ಲಿ. ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ ಅನ್ನೋದು ಪ್ರಶ್ನೆಯನ್ನು ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ನಾನು ಕೇಳ್ತೇನೆ. 2 ವರ್ಷದ ಸಾಧನೆ ಏನಂತ ನಾನು ಕೇಳ್ತೇನೆ, ಇವತ್ತು ಪ್ರಶ್ನೆ ಕೇಳ್ತೇನೆ. ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಈ ಸಾಧನೆ ಸಮಾವೇಶ ಮಾಡ್ತೀರಿ ಅಂತ ಹೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ನಾನು ಕೇಳ್ತಾ ಇದ್ದೇನೆ. ಸುಮ್ಮನೆ ಏನೋ ಒಂದು ಹವಾ ಮಾಡೋ ಸಲುವಾಗಿ ಮಾಡಿದರೆ ಜನ ನಿಮ್ಮನ್ನು ಒಪ್ತಾ ಇಲ್ಲ. ಈಗಾಗಲೇ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ. ಯು ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ. ಕರಪ್ಷನ್ನು ಟೂ ಮಚ್ ಆಗಿದೆ. ಭಾಳ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕರಪ್ಷನ್ ಆಗಿದೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಹಣ ಇಲ್ಲದೆ ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಸಂಕರು 2-3 ವರ್ಷದ ಬಿಲ್ ಪೇಮೆಂಟ್ ಆಗಲಾರ್ದೇ ಸುಸೈಡ್ ಮಾಡುವಂಥದ್ದು. ಈಗಾಗಲೇ ಸುಸೈಡ್ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ, ಇನ್ನು ಉಳಿದವರು ಸುಸೈಡ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಂಥ ಅಭಿವೃದ್ಧಿ ಕೆಲಸ ಶೂನ್ಯ. ಕಾಂಗ್ರೆಸ್ಸಿನ ಶಾಸಕರು ಯಾರೋ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಗೆ ಏರ್ಪೋರ್ಟ್ನಲ್ಲಿ ಮತ್ತೊಂದು ಕಡೆ ಬಂದಾಗ ಸಿಕ್ಕಾಗ ಹೇಳ್ತಾರೆ, ಪರ್ಸನ್ ಸಿಕ್ಕಾಗ